ಇವತ್ತು ನಾವು ಎಲ್ಲಿದ್ದೀವಿ ಅಂತ ಕೇಳಿದ್ರೆ ಚಾಮರಾಜನಗರದ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವಿದ್ದೀವಿ. ಇವತ್ತು ದೇವಸ್ಥಾನದ ಪ್ರಧಾನ ಅರ್ಚಕರು ಅವ್ರ ಹತ್ರ ನಾವು ದೇವಸ್ಥಾನದ ಬಗ್ಗೆ, ದೇವಸ್ಥಾನದ ಹಿನ್ನೆಲೆಯನ್ನು ಮತ್ತು ಪೂಜಾ ವಿಧಾನವನ್ನು ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಸರ್ ನಮಸ್ಕಾರ. ನಮಸ್ತೆ. ಬನ್ನಿ. ತಮ್ಮ ಹೆಸರು? ಪುಟ್ಟಣ ಅಂತ. ಎಷ್ಟು ವರ್ಷದಿಂದ ಮಾದಪ್ಪನ ಸೇವೆ ಮಾಡ್ತಾ ಇದ್ದೀರಾ? ನಾವು ಸುಮಾರು ಅಂದರೆ ಒಂದು 3 ವರ್ಷಕ್ಕೊಮ್ಮೆ ನಾವು ಸರದಿ ಪೂಜೆ ಬರುತ್ತೆ ನಮಗೆ. ಈ ತಿಂಗಳಲ್ಲಿ ಸರದಿ ಪೂಜೆ ನಾವೇ ಮಾಡ್ತಾ ಇದ್ದೀವಿ. ಈ ಸರದಿ ಪೂಜೆ ಮಾಡುವಾಗ 1 ತಿಂಗಳು ಇಲ್ಲಿ ದೇವಸ್ಥಾನದಲ್ಲಿ ಒಳಗಡೆ ಚಾರ್ಜ್ ತಗೊಂಡು ಪೂಜೆ ಮಾಡ್ತಾ ಇದ್ದೀವಿ. ಈಗ ನೀವು 1 ತಿಂಗಳು ಅಂತ ಹೇಳಿದ್ರೆ 3 ವರ್ಷದಲ್ಲಿ 1 ತಿಂಗಳು ಬರ್ತೀವಿ ನಾವು. ಎಷ್ಟು ಕುಟುಂಬದವ್ರು ಈ ಥರ ಪೂಜೆ ಮಾಡಿ? ಇಲ್ಲಿ ಎಲ್ಲ 101 ಕುಟುಂಬ ಮೇಲೆ ಇದೆ. 101 ಕುಟುಂಬದವರು ಮಾದಪ್ಪನಿಗೆ ಈ ಒಕ್ಕಲ ತಿಂಗ ಬದಲಾವಣೆ ಆಯ್ತಾ ಇರ್ತದೆ. ಇಲ್ಲಿ ಪ್ರಮುಖವಾಗಿ ಇವತ್ತು ನಾವು ನೋಡ್ತಾ ಇರ್ಬೇಕಾದ್ರೆ ಮಾದಪ್ಪನಿಗೆ ಇಷ್ಟು ಜಗತ್ ಪ್ರಸಿದ್ಧಿಯಾಗಿ ಮಾದಪ್ಪ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬರ್ತಿದ್ದಾರೆ. ಈ ಸಮಯದಲ್ಲಿ ನೀವು ಒಳಗಡೆ ಪೂಜೆ ಮಾಡ್ತಿರ್ತಾರ, ನೀವು ಮಾದಪ್ಪನ ಹೇಗೆ ನೋಡ್ತೀರಾ ಅಂತ? ಮಾದಪ್ಪನ ಅಂದರೆ ಈಗ ಅಲಂಕಾರ ಮಾಡಿರ್ತಾರೆ, ಅಲಂಕಾರ ಎಲ್ಲ ತೆಗೆದುಬಿಟ್ಟು ಅಭಿಷೇಕ ನಡೀತೆ, ತ್ರಿಕಾಲ ಪೂಜೆ ನಡೀತದೆ. ಬೆಳಗ್ಗೆ 6ರಿಂದ 7:30 1 ಪೂಜೆ, 10:00ವರೆಯಿಂದ 12:00ವರೆ 2ನೇ ಪೂಜೆ, ಸಂಜೆ 6:30ರಿಂದ 8:30 3ನೇ ಪೂಜೆ. ದೇವರಿಗೆ ತ್ರಿಕಾಲ ಪೂಜೆ ಮಾಡ್ತೇವೆ. ಈ ಭಾನುವಾರ ಸೋಮವಾರ ಬಂದರೆ ರಸ್ಸಲ್ಲಿ ಬೆಳಗಿನ ಜಾವ 4ರಿಂದ 6 1 ಪೂಜೆ ಮಾಡ್ತೇವೆ. 10:30 ಪೂಜೆ ಇರೋದಿಲ್ಲ. ಸಂಜೆ 6:30ರಿಂದ 8:30 ಅದು ಡೈಲಿ ಮಾಡ್ತೀವಿ. ಈ ಮಾದಪ್ಪನ ನೋಡಿದ ತಕ್ಷಣ ನೀವು ಮುಟ್ಟಬೇಕಾರೆ ನಿಮ್ಗೇನು ಅನ್ಸುತ್ತೆ? ನಮಗೆ ಅಂತ ಸ್ವಲ್ಪ ಭಯ ಇರ್ತದೆ ನಮಗೆ. ಅಲ್ಲಿ ನಾವು ಬಾಯಿ ಕಟ್ಟಿ ಪೂಜೆ ಮಾಡಿ ಮಡಿಯಿಂದ ಉಪವಾಸದಲ್ಲಿ ಏನು ಬೆಳಗ್ಗೆ ಕಾಫಿ ಟೀ ಏನು ಕುಡಿದೆ ದೇವರಿಗೆ ಅಭಿಷೇಕ ಮಾಡ್ತೀವಿ. ಓಕೆ. ಇಲ್ಲಿ ಪೂಜಾ ವಿಧಾನ ನೀವು ಹೇಳಿದ್ರಿ ತ್ರಿಕಾಲದಲ್ಲಿ ಪೂಜೆ, ಆದರೆ ಈ ತ್ರಿಕಾಲ ಪೂಜೆ ಮಾಡ್ಬೇಕಾದ್ರೆ ಪ್ರತಿಯೊಂದು ವಸ್ತುಗಳನ್ನ ತರೋದು ಅದೆಲ್ಲ ಹೇಗೆ ತರ್ತೀರಾ? ಈಗ ನಂದಿನಿ ಪ್ಯಾಕೆಟ್ ಹಾಲನ್ನು ಯೂಸ್ ಮಾಡ್ತೀರಾ ಅಥವಾ ಹೇಗೆ ಮಾಡ್ತೀರಾ? ನಾವು ನಂದಿನಿ ಪ್ಯಾಕೆಟ್ ಹಾಲು ಉಪಯೋಗಿಸಿದಿಲ್ಲ. ಹಸು ಇದೆ, ಹಾಲು ಕರಿ ಹಸು, ನಾಟಿ ಹಸು ಇದೆ. ಹಸು ನಾಲೆ ಕರ್ಕೊಂಡ್ಬಂದು ನಾವು ಮಾದಪ್ಪನಿಗೆ ಹಾಲು ಎರೆತೀವಿ ಅಭಿಷೇಕ ಮಾಡುವಾಗ. ಓಕೆ. ಆಮೇಲೆ ಮಜ್ಜನ ಬಾವಿ ನೀರು ತಂದು ಬಾವಿ ನೀರೇ ಹಾಕ್ಬೇಕು ದೇವ್ರಿಗೆ. ಅದು ಬೇರೆ ನೀರು ಉಪಯೋಗಿಸಲ್ಲ. ಮಜ್ಜನ ಬಾವಿ ಇದೆ ನಮ್ಮದು, ಅಲ್ಲೇ ತರಬೇಕು. ಮಜ್ಜನ ಬಾವಿಯಿಂದ ಗಂಗೆ ತಂದು ದೇವ್ರಿಗೆ ಅಭಿಷೇಕ ಮಾಡ್ತೀವಿ. ಮಾದಪ್ಪನಿಗೆ ನಿಮ್ಮ ತಲೆ ತಲೆಮಾರಿನಿಂದ ಎಷ್ಟನೇ ವಂಶದವ್ರು ನೀವು ಮಾದಪ್ಪನ ಪೂಜೆ ಮಾಡ್ತಾ ಇರೋ? ಮಾದಪ್ಪ ಸುಮಾರು ಒಂದು 600-700 ವರ್ಷ ಇತಿಹಾಸ ಇದೆ ಮಾದೇಶ್ವರ ನಮ್ಮ ದೇವಸ್ಥಾನ. ಅದರಲ್ಲಿ ನಾವು ಈಗ ಒಂದು 2ನೇ 3ನೇ ಶತಮಾನದಿಂದ ನಾವು ಮಾಡ್ತಾ ಇದ್ದೀವಿ. ಓಕೆ. ನಿಮ್ಮ ಮಕ್ಕಳು ಮಾದಪ್ಪನ ಪೂಜೆ ಮಾಡ್ತಾ ಇದ್ದಾರಾ? ಈಗ ಪೂಜೆ ಮಾಡ್ತಾ ಇದ್ದಾರೆ ಮಕ್ಕಳು. ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಎಲ್ಲರೂ ಮಾಡ್ತಾ ಇದ್ದಾರೆ ಪೂಜೆ. ಅವರೆಲ್ಲ ಏನಂತಾರೆ? ಅವರು ನಾವು ವಯಸ್ಸಾದ್ಮೇಲೆ ನಾವು ಅವ್ರಿಗೆ ಬಿಟ್ಟಿದ್ದೇವೆ ನಮ್ಮ ಮಕ್ಕಳಿಗೆ. ಅದಕ್ಕೆ ಮುಂಚೆ ನಾವೇ ಸ್ನಾನ ಮಾಡಿ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದ. ಈಗ ನಮ್ಮ ಮಕ್ಕಳು ತಯಾರಾದ್ಮೇಲೆ ನಮ್ಮ ಮಕ್ಕಳನ್ನ ಬಿಡ್ತಾ ಇದ್ದೇವೆ. ಓಕೆ. ಈ ಮಾದಪ್ಪನ ಇಲ್ಲಿ ನೀವು ನೋಡಿದಂಥ ಮಾದಪ್ಪ ಹೇಗಿದ್ದಾರೆ? ಈಗ ನಾವು ನೋಡಿದ್ದು ಮಾದಪ್ಪ ಅಂದರೆ ಮೊದಲಿಗೂ ಈಗೂ ಭಾಳ ವ್ಯತ್ಯಾಸ ಇದೆ. ಮೊದಲು ಜನಸಂಖ್ಯೆ ಕಡಿಮೆ, ಈಗ ಸ್ವಲ್ಪ ಪವರ್ಫುಲ್ಲು ಆಗ್ಬಿಡ್ತಾರೆ. ಭಕ್ತಾದಿಗಳು ಜಾಸ್ತಿ, ಜನಸಂಖ್ಯೆ ಜಾಸ್ತಿ ಬರ್ತಾರೆ. ಮಾದಪ್ಪ ಅವರಿಗೆಲ್ಲ ಬಂದ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗುತ್ತೆ. ಅವರು ಕಾರ್ಯಗಳು ನೆನೆಸಿರೋದೆಲ್ಲ ಸಕ್ಸಸ್ ಆಯ್ತವೆ. ಕೆಲವರು ಚಿನ್ನದ ರಥ ಮಾಡಿಸ್ತಾರೆ, ಹುಲಿವಾಹನ, ಬಸವಾಹನ, ರುದ್ರಾಕ್ಷಿ ಮಂಟಪ ಎಲ್ಲ ಮಾಡಿಸ್ತಾರೆ. ಅವೆಲ್ಲ ಮಾಡಿಸಿ ಅವ್ರ ಸೇವೆ ಆರ್ಕೆ ಮಾಡ್ಕೊಂಡಿರೋದೆಲ್ಲ ಸಕ್ಸಸ್ ಆಯ್ತವೆ. ಕೆಲವರು ಮಕ್ಕಳಿಂದರಿಗೆ ಮಕ್ಕಳಾಯ್ತವೆ. ಆಮೇಲೆ ಮನೆ ತೊಂದರೆ ಏನಾರಾದರೆ ಇಲ್ಲಿ ಬಂದು ಪೂಜೆ ಸಲ್ಲಿಸಿದ್ರೆ ಒಳ್ಳೇದಾಯ್ತದೆ. ಚಿನ್ನದ ತೇರು ಮಾಡಿಸ್ತೀವಿ ಅಂತ ಅರ್ಕೆ ಮಾಡ್ಕೋತಾರೆ. ಈಗ ಬೆಳ್ಳಿ ರಥ ಹೊಸ್ದಾಗಿ ಮಾಡಿದ್ದಾರೆ, ಬೆಳ್ಳಿ ತೇರು ಅರ್ಕೆ ಮಾಡ್ಕೋತಾರೆ. ಆಮೇಲೆ ಹುರುಳು ಸೇವೆ ಮಾಡ್ತಾರೆ, ಹೆಂಜಿನ ಸೇವೆ ಮಾಡ್ತಾರೆ. ಇವೆಲ್ಲ ಸೇವೆಗಳೆಲ್ಲ ಮಾಡ್ತಾರೆ. ಇಲ್ಲಿ ನಾನು ನೋಡಿದೆ, ಇಲ್ಲಿ ಮಾದಪ್ಪನಿಗೆ ಮುಂದೆ ತುಂಬ ಜನ ಧೂಪ ಹಾಕ್ತಾಯಿದ್ರು. ಯಾಕೆ ಧೂಪ ಹಾಕ್ತಾರೆ ಇಲ್ಲಿ? ಧೂಪ ಹಾಕಿ ಪಾಪ ಕಳಿಬೇಕು ಅಂತ ಒಂದು ಇದಿದೆ. ಅದಕ್ಕೆ ಬಂದ ಭಕ್ತಾದಿಗಳು ಫಸ್ಟ್ ಧೂಪ ಹಾಕ್ತಾರೆ, ಅವ್ರ ಪಾಪನೆಲ್ಲ ಹೋಗ್ಲಿ ಅಂತ. ಉರುಳು ಸೇವೆ ಮಾಡ್ತಾರೆ, ನಮ್ಮ ಕಷ್ಟ ಇದೆಲ್ಲ ಪರಿಹಾರ ಆಗಲಿ. ಅವರು ತ್ಯಾಮಯ್ಯ ಒದ್ದೆ ಬಟ್ಟೆ ಮರಿ ಬಟ್ಟೆ ಮಾಡಿಕೊಂಡು ತ್ಯಾಮ ಗೊದೆ ಬಟ್ಟೆ ಮೈಯೆಲ್ಲ ಇದಾಗ್ಬಿಡ್ತು ಅಂದ್ಬಿಟ್ಟು ಅವ್ರೇನು ತಿಳ್ಕೊಳ್ಳಲ್ಲ. ಅವ್ರು ಉರುಳು ಸೇವೆ ಮಾಡ್ತಾರೆ. ಸುತ್ತ 3 ರೌಂಡ್ ಉತ್ಸವ ಉರುಳು ಸೇವೆ ಮಾಡ್ತಾರೆ. ಅದು ಆರ್ಕೆ ಮಾಡ್ಕೊಂಡಿರ್ತಾರೆ. ನೀವು ಈ ಜನ್ರೇಷನ್ ಇರೋವಂಥ ಭಕ್ತಾದಿಗಳು ಹುಡುಗರು ತುಂಬ ಜನ ಇಲ್ಲಿ ಬರ್ತಾರೆ. ಅವ್ರು ನೋಡಿದಾಗ ಏನು ಅನ್ಸುತ್ತೆ ಮಾದಪ್ಪನ? ಹುಡುಗರು ತುಂಬ ಜನ ಹುಡುಗರು ಇವತ್ತು ನಾನು ಬಂದಾಗಲೂ ನೋಡ್ತಾ ಇದ್ದಾಗ ಒಳಗಡೆ ತುಂಬ ಜನ ಹುಡುಗರು ಇದ್ರು. ಈ ಜನ್ರೇಷನ್ ಅವರೆಲ್ಲ ಬರ್ತಿದ್ದಾರೆ. ಹೇಗೆ ಮಾದಪ್ಪನ ಹತ್ರ ಇದ್ದಾರೆ ಅನ್ನೋದನ್ನ
ಮಾದಪ್ಪನ ಹತ್ರ ಅಂದರೆ ಅವರು ಎಲ್ಲ ಏನೋ ಆರಕೆ ಮಾಡ್ಕೊಂಡು ಬೇಡ್ಕೊಂಡು ಬರ್ತಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ಮಾಡ್ತಾರೆ. ಮಾದಪ್ಪನ ಹತ್ರ ಏನು ಅರಕೆಗೋಸ್ಕರನೇ ಬರ್ಬೇಕಾ, ಬೇರೆ ಯಾವ ಕಾರಣಕ್ಕೋಸ್ಕರ ಬರ್ಬೇಕು? ಅವ್ರಿಗೆ ಕಾರ್ಯ ಸಕ್ಸಸ್ ಆಗಿರ್ತದ. ಅವರು ಈ ಥರ ಮನೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ನಮಗೆ ಒಳ್ಳೇದಾಯ್ತು ಅಂತ ಇನ್ನೊಬ್ರು ಹೇಳ್ತಾರೆ. ಅವ್ರು ನೋಡಿ ಇನ್ನೊಬ್ರು ಬರ್ತಾರೆ. ಅದರಿಂದ ಬಂದು ದೇವ್ರ ದರ್ಶನ ಮಾಡ್ತಾರೆ. ಈಗ ಮಾದಪ್ಪನಿಗೆ ಒಳಗಡೆ ಹೂವಿನ ಅಲಂಕಾರ ಮಾಡ್ತೀರಾ, ಕೊಳಗ ಎಲ್ಲ ಇಡ್ತೀರಾ, ಅದ್ರ ವಿಶೇಷ ಏನೇನು ಅಂತ ಹೇಳ್ಬೋದಾ? ಅದು ಫಸ್ಟು ಒಂದು ಪೂಜೆ ಮಾಡ್ತೀವಿ. ಆಗ ಬರೀ ಮುಕ್ಕಣ್ಣು ವಿಭೂತಿ ರೇಖೆ ಎಲ್ಲ ಧರಿಸಿ ಅಲಂಕಾರ ಮಾಡ್ತೀವಿ. ಪುನಃ ಎರಡನೇ ಪೂಜೆಗೆ ನವರತ್ನ ಕಿರೀಟ, ಅದು ಮೈಸೂರು ಮಹಾರಾಜರ ಕಾಲದ್ದು, ಅದನ್ನು ಧರಿಸಿ ಹೂವಿನ ಅಲಂಕಾರ ಮಾಡಿ ಮಹಾಮಂಗಳಾರತಿ ಎಲ್ಲ ಮಾಡಿ ಮಾಡ್ತೀವಿ. ಆಮೇಲೆ ಅದೆಲ್ಲ ಆದಮೇಲೆ ನೈವೇದ್ಯ ಮಾಡ್ತೀವಿ ದೇವರಿಗೆ. ಎಲ್ಲಿ ಮೆಣಸಿನ ಸಾರು, ಅನ್ನ ಮತ್ತು ವಡೆ, ಪಾಯಸ, ಒಬ್ಬಟ್ಟು ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀವಿ. ಆ ನೈವೇದ್ಯ ಮಾಡ್ಬೇಕಾದ್ರೆ ನಾವು ಈ ಗ್ಯಾಸು ಸಿಲಿಂಡ್ರು ಯಾವುದು ಉಪಯೋಗಿಸಲ್ಲ. ಕಾಡಿನಿಂದ ಸೌದೆ ತಂದು, ಬೆಜ್ಜಲ ಸೌದೆ, ಅದು ಒಂದೇ ಜಾತಿ ಸೌದೆ ತರಬೇಕು ನಾವು. ಆ ಸೌದೆ ತಂದು ಅಡುಗೆ ಮಾಡಿ ಅಲ್ಲಿ ದೇವರಿಗೆ ನೈವೇದ್ಯ ಮಾಡಬೇಕು. ಗ್ಯಾಸು ಸಿಲಿಂಡ್ರ್ ಉಪಯೋಗಿಸಲ್ಲ. ಈ ಅಡುಗೆ ಮಾಡುವ ಅಲ್ಲಿ ಕೆಂಡ ಇರುತ್ತಲ್ಲ, ಸೌದೆ ಉರಿದ್ದು ಕೆಂಡ, ಅದನ್ನು ಧೂಪ ಸೇವೆ ಮಾಡುವಾಗ ಆ ಕೆಂಡ ಹಾಕಿ ಕಾಡಿನಿಂದ ಧೂಪ ತಂದು ಆ ಧೂಪ ಹಾಕಿ ದೇವರಿಗೆ ಧೂಪ ಸೇವೆ ಮಾಡ್ತೀವಿ. ಎಷ್ಟು ಜನ ನಿಮ್ಮ ಈಗ ಈ ತಿಂಗಳ ಸೇವೆಯಲ್ಲಿ ಎಷ್ಟು ಜನ ನೀವು ಭಾಗವಹಿಸಿದ್ರ? ಈಗ ನಾವು ನಮ್ಮ ಕುಟುಂಬದವರು ಒಂದು 60 ಜನ ಇದ್ದೀವಿ. ನಾವು ಮಸೀನ್ ಮನೆತನದವರು ಅಂತ ನಮಗೆ ಆಗಿನಿಂದ ನಮ್ಮ ತಾತ ಮುತ್ತಜ್ಜಿಯರು ಮಾಡಿದ್ದಾರೆ. ಆಗ ಸರದಿ ಅರ್ಚಕರಾಗಿ ನಾವು 1 ತಿಂಗಳು ಸೇವೆ ಮಾಡ್ತೀವಿ. ನೀವು 1 ತಿಂಗಳು ಮನೆಗೆ ಹೋಗ್ತಿರೋ ಅಥವಾ ನಿಮ್ಗೆ ರೂಮ್ ಕೊಡ್ತಾರಾ? ಹೇಗೆ? ರೂಮು ಏನೂ ಕೊಟ್ಟಿಲ್ಲ, ತೆಳಿಗೆ ಮನೆ ಇದೆ. ದೇವ್ರಿಗೆ ನೈವೇದ್ಯ ಮಾಡ್ತೀವಲ್ಲ, ಅಲ್ಲೇ ಮನಿಕೊಬೇಕು ನಾವು. ಊರೊಳಗೆ ತಮ್ಮಡಿಗೇರಿ ಅಲ್ಲೆಲ್ಲ ಹೋಗಲ್ಲ, ಇಲ್ಲೇ ಮನಿಕತ್ತೀವಿ. ಎಡೆ ಪ್ರಸಾದ ಊಟ ಮಾಡ್ಕೊತೀವಿ. ಈ ಥರ ಎಲ್ಲ ಮಾಡ್ತೀವಿ. ಒಟ್ಟು ಕಟ್ಟುನಿಟ್ಟಾದಂಥ ಜೀವನ ಮಾದಪ್ಪನ ಜೊತೆ ಇರಬೇಕಾದ್ರೆ ಮಾಡ್ತೀವಿ. ತಣ್ಣೀರು ಸ್ನಾನ ಮಾಡ್ತೀವಿ. ತಣ್ಣೀರು ಸ್ನಾನ ಮಾಡಿ ಮಡಿ ಉಟ್ಕೊಂಡು ಪೂಜೆ ಮಾಡಬೇಕು. ಆ ಥರ ಇದೆ. ಓಕೆ. ಈ 60 ಜನಕ್ಕೂ ನೀವು ಸರದಿ ಥರ ಮತ್ತೆ ಮಾಡ್ತೀರಾ ಅಥವಾ? ನಮ್ಗೆ ಇನ್ನು ಪೂಜೆ ಸಿಕ್ಬೇಕಾರೆ 3 ವರ್ಷಕ್ಕೊಂದ್ಸರಿ ಸಿಕ್ಬೇಕು, ಸಿಕ್ಕತ್ತೆ. ಆಗ ನಮಗೆ ಪೂಜೆ ಸಿಕ್ಬೇಕಾರೆ ಇನ್ನು 3 ವರ್ಷ ಆಗ್ಬೇಕು. 3 ವರ್ಷದಲ್ಲಿ 1 ತಿಂಗಳು ಇಲ್ಲೇ ಇರ್ತೀವಿ ನಾವು. ದೇವಸ್ಥಾನದಲ್ಲೇ ಇರಬೇಕು. ತಮ್ಮಡಿಗೇರಿ ಊರೊಳಗೆಲ್ಲ ಹೋಗಲ್ಲ. ಮನೆ ಇದ್ರು ಊರೊಳಗೆಲ್ಲ ಹೋಗಲ್ಲ. ಈಗ ನಂದು ಇನ್ನೊಂದು ಪ್ರಶ್ನೆ ಏನಂತ ಕೇಳಿದ್ರೆ, ಇವಾಗ ನಿಮ್ಮ ಮನೆತನದ ಬಗ್ಗೆ ಹೇಳಿದ್ರಿ, ಆ ಥರ 101 ಮನೆಗಳಿದೆ ಅಂತ ಹೇಳಿದ್ರಿ ನೀವು. ಆ 101 ಮನೆಗಳಲ್ಲಿ ಪ್ರಮುಖವಾದಂಥ ಮನೆಗಳು ಯಾವ್ದು ಮತ್ತೆ ಸರದಿ ಸಿಗೋದು ಯಾರ್ಯಾರಿಗೆ ಅಂತ? ಅವ್ರಿಗೆ ಇಲ್ಲಿ ಈ ಪೂಜೆ ಸಿಕ್ಬೇಕಾರೆ ಕೆಲವ್ರಿಗೆ 1.5 ವರ್ಷಕ್ಕೊಂದ್ಸರಿ ಪೂಜೆ ಬರುತ್ತೆ, ಕೆಲವರಿಗೆ 2 ವರ್ಷಕ್ಕೊಂದ್ಸರಿ ಬರುತ್ತೆ, ನಮಗೆ 3 ವರ್ಷಕ್ಕೊಂದ್ಸರಿ ಬರುತ್ತೆ. ಅದು ಆ ಥರ ಇದೆ. ಇಂದ್ರೆ ನಮ್ಮ ತಾತ ಮುತ್ತಾದಿರ ಕಾಲದಿಂದ ಅದು ಆ ಥರ ಬಂದಿದೆ ಅದು. ಓಕೆ. ಅದು ಹೇಗೆ ನಿರ್ಧಾರ ಮಾಡ್ತಾರೆ? ಯಾರು ನಿರ್ಧಾರ ಮಾಡ್ತಾರೆ? 1.5 ವರ್ಷ, 2.5 ವರ್ಷ, 3 ವರ್ಷ? ನಮ್ಮ ಬುಡಕಟ್ಟು ಹೆಚ್ಚದಂಗೆ ಅವರು ಕಡಿಮೆ ಬುಡಕಟ್ಟಿದ್ರೆ ಕಡಿಮೆ ಅದರಲ್ಲಿ ಸಿಗುತ್ತೆ ಬುಡಕಟ್ಟು. ಅದು ನಾವು ಜಾಸ್ತಿ ಬುಡಕಟ್ಟಿ ಇರೋದ್ರಿಂದ 3 ವರ್ಷಕ್ಕೊಮ್ಮೆ ಸಿಗ್ತದೆ. ಅದು ಎಲ್ಲ ಡಿವೈಡ್ ಆಗಿ ಭಾಗ ಆಗಿರ್ತದೆ. ಅಲ್ಲ, ಈಗ ಸರ್ಕಾರ ಅದನ್ನ ಮಾಡ್ತಿದ್ಯೋ ಅಥವಾ ಅದು ನಾವು ಮಾಡ್ಕೊಂಡಿರೋದು? ನಾವು ಮಾಡ್ಕೊಂಡಿರೋದು ಕಾಲದಲ್ಲಿ ಮಾಡಿರೋದು ಸರದಿ ಪೂಜೆ. ಅದನ್ನ ನಾವು ಭಾಗ ಮಾಡ್ಕೊಂಡಾಗ ಏನಾಯ್ತದೆ, ಅದು ಜಾಸ್ತಿ ವರ್ಷಕ್ಕೆ ಹೋಗ್ತದೆ. ಈ ಭಾಗ ಆಗದೆ ಮಾಡಿದ್ರೆ ನಾವು ವರ್ಷಕ್ಕೊಮ್ಮೆ ಮಾಡ್ಬೋದು. ಈಗ ಎಕ್ಸಾಂಪಲ್ ಈ ಪೂಜೆ ನಡೀತಿರುತ್ತೆ, ಸೂತ್ಕ ಆಗುತ್ತೆ, ಆ ಸಮಯದಲ್ಲಿ ಹೇಗೆ ನಡೆಯುತ್ತೆ? ಆ ಸಮಯದಲ್ಲಿ ಅಂದರೆ ನಾವು ಮನೆಗೆ ಹೋಗಲ್ಲ, ದೇವಸ್ಥಾನದಲ್ಲೇ ಇರ್ತೀವಿ. ಆ ಟೈಮಲ್ಲಿ ನಾವು ಮನೆ ಏನಾರ ಇದು ಮಾಡಿದ್ರೆ ನಮ್ಮ ಮನೆಯವರು ಬಂದು ದರ್ಶನ ಮಾಡಲ್ಲ ದೇವ್ರಿಗೆ, ಅವ್ರು ಅಲ್ಲೇ ಇರ್ತಾರೆ. ನಾವು ಮನೆಗೆ ಹೋಗಲ್ಲ, ದೇವಸ್ಥಾನದಲ್ಲಿ ಇರ್ತೀವಲ್ಲ, ಅದು ಗೊತ್ತಾಗ್ಬಿಡುತ್ತೆ ನಮಗೆ. ಮನೆಯಲ್ಲಿ ಸೂತ್ಕ ನಾವು ನೀರು ಗೀರು ಏನು ಮುಟ್ಸಲ್ಲ. ಅವ್ರನ್ನ ಹೊರ್ಗಾಕ್ತೀನಿ. ಹೊರ್ಗಾಕ್ಬಿಟ್ಟು ಅವರು ಹೊರಗಡೆ ಇರ್ತಾರೆ. ಅವರು ಶುದ್ಧವಾಗಿ ಸ್ನಾನ ಮಾಡಿ ಸೂತ್ಗೆಲ್ಲ ಕಳೆದ ಮೇಲೆ ಆಮೇಲೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಬರ್ತೀವಿ. ಆಮೇಲೆ ಸೋಮವಾರ ಮನೆಗಳಲ್ಲಿ ಹಾಲು ಕರಿಯಲ್ಲ, ನಾವು ಹಸುವಿನ ಹಾಲು ಕರಿಯಲ್ಲ. ಸ್ವಂತ ಹಸುಗಳು ಇಟ್ಕೊಂಡಿದ್ರು ಹಾಲು ಕರಿಯಲ್ಲ. ಆ ಹಾಲು ಕರೆದ್ರು ದೇವರಿಗೆ ತಂದು ಅಭಿಷೇಕ ಮಾಡ್ತೀವಿ. ನೀವು ಯಾವುದೇ ಕಾರಣ ಹಸುಗಳೇ ಇದಾವೆ ಇಲ್ಲಿ, ಆ ನಾಟಿ ಹಸುಗಳು ಇಲ್ಲಿದೆ. ಆ ಹಸುಗಳು ಹಾಲೇ ಕರೆದು ದೇವರಿಗೆ ಅಭಿಷೇಕ ಮಾಡ್ತೀವಿ. ಅದು ಯಾವ ಕಾರಣದಿಂದ ಹಸುವಿನ ಹಾಲನ್ನ, ಅಂದ್ರೆ ನಿಮ್ಮ ಮನೇಲಿ ಕರೆದಂಥ ಹಾಲನ್ನು ಯಾಕೆ ನೀವು ಉಪಯೋಗಿಸ್ಕೊಳ್ಳಲ್ಲ ಸೋಮವಾರ? ಅದು ಹಿಂದಿನಿಂದ ಬಂತದ್ದು. ಸೋಮವಾರ ದಿವಸ ಮಾದಪ್ಪನ ವಾರ. ಅದು ಸೋಮವಾರ ನಮಗೆ, ನಾವು ಇಲ್ಲಿ ಅರ್ಚಕರ ಸ್ಥಾನದಲ್ಲಿ ಇದ್ದೀವಿ. ನಾವು ಸೋಮವಾರದಲ್ಲಿ ಮಾದಪ್ಪನಿಗೆ ಪೂಜೆ ಮಾಡ್ತಿದ್ದೀವಿಲ್ಲ, ಅದಕ್ಕೆ ಸೋಮವಾರ ಹೊರಗಡೆ ಜನರಿಗೆ ಯಾರಿಗೇ ಆಗಲಿ ಹಾಲು ನೀರು ಎಲ್ಲ ಕೊಡೋದಿಲ್ಲ. ಒಂದು ವಿಶೇಷ ಪೂಜೆಗಳು, ಆ ದೀಪಾವಳಿ ಹಬ್ಬ ಬೀಳ್ತದೆ,
ಹಾಲರ್ವಿ ಬೀಳ್ತದೆ, ಶಿವರಾತ್ರಿ ಹಬ್ಬ ಬೀಳ್ತದೆ. ಅಂಥ ಟೈಮ್ಗಳನ್ನೆಲ್ಲ ಹೊರಗಡೆಯಲ್ಲಿ ಹಾಲು ನೀರು ಏನೂ ಕೊಡಲ್ಲ, ಹಾಲು ಕರೆಯೋದು ಇಲ್ಲ ನಾವು. ಅದು ಏನು ಕರೆಯಬೇಕು ಅಂತಂದ್ರೆ ಸ್ನಾನ ಮಾಡಿ ಉಪವಾಸದಲ್ಲಿದ್ದು ಅದನ್ನ ಕರೆದು ನಮ್ಮ ಮಾದಪ್ಪನಿಗೆ ತಂದು ಕೊಡ್ತೀವಿ ಹಾಲನ್ನ ಪೂಜೆಗೆ. ಅಂದರೆ ಕರುವಿಗೆ ಹಾಲನ್ನ ಕುಡಿಸ್ಬಿಡ್ತೀವಿ, ಕರುವಿಗೆ ಕುಡಿಸ್ಬಿಡ್ತೀವಿ. ಆ ಕರು ದಪ್ಪ ಆ ಥರ ಆಗುತ್ತೆ. ಇದು ಮಾಡ್ತೀವಿ. ಅದು ಅದರ ಒಂದು ಕಟ್ಟುನಿಟ್ಟಾಗಿ ನಾವು ಇರುವುದರಿಂದ ಮಾದಪ್ಪನಿಗೆ ಒಂದು ಭಕ್ತಿಯಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೋಭಾವನೆಯಿಂದ, ನಮ್ಮ ಭಕ್ತಿಯಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಈಗ ಒಟ್ಟು ಇಲ್ಲಿ ನೋಡಿದಾಗ ಉತ್ಸವಗಳನ್ನ ನಾನು ನೋಡ್ತಾ ಇದ್ದೆ, ರಥಗಳು ಇದೆಲ್ಲವೂ ಕೂಡ. ಚಿನ್ನದ ರಥದಲ್ಲಿ ಮಾದಪ್ಪನ ತಗೊಂಡ್ಬಂದು ಕುಣಿಸೋದ್ರಿಂದ ಹಿಡಿದು ಅದು ನಿಮ್ಮದೇ ಕೆಲಸ ಆಗಿದೆ ಅಥವಾ ನಮ್ಮ ಪೂಜಾರಪ್ಪನವ್ರದ್ದೇ. ಹುಲಿವಾಹನ, ಬಸವಾಹನ, ರುದ್ರಾಕ್ಷಿ ಮಂಟಪ ಉತ್ಸವ ಅದೆಲ್ಲ ಟಿಕೆಟ್ ಕೊಡೋದು ಅವೆಲ್ಲ ಅವ್ರು ಕೊಡ್ತಾರೆ. ನಮ್ಮ ಅರ್ಚಕರು ಮಡಿ ಹಾಕೊಂಡು ಅಲ್ಲಿ ದೇವ್ರು ತಗೊಂಡೋಗಿ ಇಟ್ಟು ಬೆಳಗಿಂದ ಸಂಜೆವರೆಗೂ ಅಲ್ಲೇ ಇರುತ್ತೆ. ಅವರು ಟಿಕೆಟ್ ತಗೊಂಡು ಭಕ್ತಾದಿಗಳು ಉತ್ಸವ ಮಾಡಿಸ್ತಾರೆ. ಮಾದಪ್ಪನಿಗೆ ಅಲ್ಲಿ ಅಭಿಷೇಕ ಪೂಜೆ ಮುಗಿದ ನಂತರ ಇಲ್ಲ ಉತ್ಸವಗಳೆಲ್ಲ ನಾವು ರೆಡಿಯಾಗಿರ್ಬೇಕು. ಈ ಅರ್ಚಕರುಗಳೆಲ್ಲ ನಾವು ಸ್ನಾನ ಮಾಡಿ ಅವರ ಉತ್ಸವಗಳಿಗೆ ಎಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಅವರು ಎಲ್ಲ ರೆಡಿಯಾಗಿರ್ತಾರೆ. ಅಲ್ಲಿ ಪೂಜೆ ಮುಗೀತು ಅಂತಂದ್ರೆ ಅದೇ ತಕ್ಷಣ ಉತ್ಸವಗಳಿಗೆಲ್ಲ ತಂದು ಇಟ್ಕೊಂಡು ಭಕ್ತರುಗಳಿಗೆಲ್ಲ ಪೂಜೆ ಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಆ ಥರದ್ದೊಂದು ಇದು ನಾವು ಈ ತಿಂಗಳ ಮನೆಗಳು ಯಜಮಾನ್ರುಗಳು, ಇವರೇ ಯಜಮಾನ್ರು. ಆದ್ರೆ ತಿಂಗಳ ಮನೆಗಳು ಯಜಮಾನ್ರುಗಳನ್ನೆಲ್ಲ ನಾವು ಇಂತಿಂತೇವ್ರು ಅಂತ ಅಂದ್ಬಿಟ್ಟು ನಾವು ನೇಮಕ ಮಾಡಿಕೊಂಡು ಅವ್ರವ್ರು ಮಾಡ್ಕೊಂಡು ಒಂದು ಸಮಥಿಂಗಿನ ಮೇಲೆ ಹೋಗ್ತೀವಿ. ಈಗ ಒಟ್ಟಾರೆ ನಿಮಗೆ ಈ ಇಷ್ಟು ಜನ 60 ಜನ ಇದ್ದಾರೆ, ನಿಮಗೆ ಸಂಬಳ ಇದೆಲ್ಲವೂ ಕೂಡ ಯಾರು ಕೊಡ್ತಾರೆ ಅಥವಾ ಹೇಗೆ ಅಂದರೆ ಈ ಮಂಗಳಾರತಿ ತಟ್ಟೆ ಕಾಸು ಬೀಳುತ್ತಲ್ಲ ಅದು ಮಾತ್ರ ನಮ್ಮ ಅರ್ಚಕರಿಗೆ ತಗೊಳ್ತೀವಿ. ಮಂಗಳಾರತಿ ತಟ್ಟೆ ಕಾಸು ಮಾತ್ರ. ಈ ಆಫೀಸ್ ಗೌರ್ಮೆಂಟ್ ಸರ್ಕಾರದಿಂದ ಒಂದು 25,000 ರೂಪಾಯಿ ಕೊಡ್ತಾರೆ ಪ್ರತಿಯೊಬ್ಬರಿಗೂ, ಪ್ರತಿ ತಿಂಗಳು. ಪ್ರತಿಯೊಬ್ಬರಿಗೂ ಕೊಡಲ್ಲ, ಪ್ರತಿ ತಿಂಗಳು ಸರ್ದಿ ಪೂಜೆ ಸಹಿ ಮಾಡೋರಿಗೆ ಒಂದು ಸಂಬಳ ಅಂತ ಬರ್ತದೆ. ಅದು ಸಂಭಾವನೆ ಅಂತ ಬರಲ್ಲ, ಅದೇ ಗೌರವ ಒಂದು 26,000-27,000 ರೂಪಾಯಿ ಕೊಡ್ತಾರೆ ಒಂದು ತಿಂಗಳಿಗೆ. ಈಗ ನೀವು 3 ವರ್ಷ ಕಾಯ್ಬೇಕು. ಅದು ಒಂದು ತಿಂಗಳಿಗೆ ಬರ್ಬೇಕಾದ್ರೆ ಪುನಃ ಬರೋ ತಿಂಗಳು ನೆಕ್ಸ್ಟ್ ತಿಂಗಳಿಗೆ ಬರಲ್ಲ ಅದು. ಸರಿದಿ ಇದು ಒಟ್ಟು ನೀವು ಇದನ್ನೆಲ್ಲ ನೋಡಿದಾಗ ಈ ಸಂಪಾದನೆಗಿಂತ ಮಾದಪ್ಪನ ಸೇವೆನೇ ಮುಖ್ಯ ಅಂತ ಅದೇ ನಮಗೆ ಇಲ್ಲ, ಸಂಪಾದನೆಗೋಸ್ಕರ ನಾವು ಮಾಡಲ್ಲ. ನಮ್ಗೆ ಮಾದಪ್ಪ ಒಂದು ಚೆನ್ನಾಗಿದ್ರೆ ಸಾಕು, ಮಾದಪ್ಪ ಚೆನ್ನಾಗಿದ್ರೆ ಸಾಕು. ಮಾದಪ್ಪ ನಮ್ಮನ್ನ ಯಾವ ಥರದಲ್ಲ ಒಂದು ರೂಪದಲ್ಲಿ ಅವನು ಕಾಪಾಡ್ತಾನೆ. ಈಗ ನೀವು ಒಟ್ಟು ಈಗ ಮಾದಪ್ಪನ ಸೇವೆ ಮಾಡ್ತಿರ್ತಾರ, ಪೂಜೆ ಮಾಡ್ತಿರ್ತಾರ, ಆದ್ರೆ ನಿಮಗೆ ಆದಂತ ಒಂದು ಪವಾಡಗಳು, ಮಾದಪ್ಪನ ಪವಾಡ ನೇರ ನಿಮಗೆ ಆದಂತ ಅನುಭವ ಯಾವುದೇ ಅದು? ನಮಗೆ ಪವಾಡ ಅಂತಂದ್ರೆ ಈಗ ಹಾಲರ್ವಿ ಉತ್ಸವ ಆಗುತ್ತೆ. ಆಗ ಅಲ್ಲಿ ಕತ್ತಿ ಪವಾಡ ಕೊಳ ಅಂತ ಇದೆ, ಅಲ್ಲಿ ಕತ್ತಿ ಪವಾಡ ಮಾಡ್ತಾರೆ. ಅಲ್ಲಿ 101 ಹೆಣ್ಮಕ್ಳು ಹಾಲರ್ವಿ ನೀರು ತಂದು ಉಪವಾಸದಲ್ಲಿ, ಅದು 12 ವರ್ಷ 10 ವರ್ಷ ಒಳಗಿರ್ಬೇಕು ಮಕ್ಕಳು. ಅಂಥ ಮಕ್ಕಳು ತಣ್ಣೀರು ಸ್ನಾನ ಮಾಡಿ ಹಾಲಾಳದಿಂದ ನೀರು ತಂದು ಅದನ್ನು ಅಭಿಷೇಕ ತಂದು ಇಲ್ಲಿ ದೇವರಿಗೆ ನೀರು ಎರೆತಾರೆ. ಅದು ದೀಪಾವಳಿ ಟೈಮಲ್ಲಿ ಮಾತ್ರ. ನಿಮಗೆ ಮಾದಪ್ಪ ಯಾವ್ದಾರ ರೂಪದಲ್ಲಿ ಕಾಣಿಸ್ಕೊಟ್ಟಿದ್ದಾರೆ ಯಾವ ಥರ? ನಮಗೆ ಮಾದಪ್ಪ ರೂಪದಲ್ಲಿ ಕಾಣಿಲ್ಲ, ಹುಲಿ ಕಾಣಿಸುತ್ತೆ. ಹುಲಿ ಮೇಲೆ ಕುಂತು ಕಾಡೆಲ್ಲ ಸಂಚಾರ ಮಾಡಿ ಮಾದೇಶ್ವರರು ಬಂದಿದ್ದಾರೆ. ಅದಕ್ಕೆ ಹುಲಿ ವಾಹನ ಅಂತ ಮಾಡಿದ್ದಾರೆ. ಬಸವ ಬಂದ ದಾರಿ ಇದೆ. ಆ ತಾಳ್ಬೆಟ್ಟದಿಂದ ಬಸವ ನಡ್ಕೊಂಡ್ಬಂದಿದ್ದು ಆ ದಾರಿ ಇದೆ. ಬಸವನಾದಿ, ಸರ್ಪನಾದಿ ಅಂತ 2 ಹಾದಿ ಇದೆ. ಸರ್ಪ ಬಂದಿದ್ದು ಒಂದು ಹಾದಿ ಇದೆ, ಬಸವ ಬಂದಿದ್ದು ಒಂದು ದಾರಿ ಇದೆ. ಅದು ಕಾಲ್ನಡಿಗೆಯಲ್ಲಿ ಈಗೂ ನಡ್ಕೊಂಡು ಬರ್ತಾರೆ. ಬಸವನಾದಿ, ಸರ್ಪನಾದಿಲಿ ನಡ್ಕೊಂಡು ಬರ್ತಾರೆ. ನಿಮಗೆ ಮಾದಪ್ಪ ವಿಶೇಷವಾಗಿ ನಿಮಗೆ ಯಾವ ರೀತಿ ನಿಮಗೆ ದರ್ಶನ ಕೊಟ್ಟಿದ್ದಾರೆ? ನಮಗೆ ದರ್ಶನ ಅಂದರೆ ನಾವು ಚಿಕ್ಕ ವಯಸ್ಸಿನಿಂದ ಇದ್ದು ನಾವು ದೊಡ್ಡವರಾದ್ಮೇಲೆ ಆಗ ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ಪರಂಪರೆ ಇಲ್ಲಿ ಒಬ್ಬ ಬಂದಿದೆ. ನಾವು ನಮ್ಮ ಮುತ್ತಾತನವ್ರು ಮಾಡಿದ್ದಾರೆ, ನಮ್ಮ ತಾತನವ್ರು ಮಾಡಿದ್ದಾರೆ, ನಮ್ಮ ತಂದೆಯವ್ರು ಮಾಡಿದ್ದಾರೆ. ಇಲ್ಲಿವರೆಗೂ ನಾವು ಮಾಡಿದ್ದೀವಿ. ಇಲ್ಲಿವರೆಗೂ ನಮ್ಮ ಮಕ್ಕಳು ಮಾಡ್ತಾರೆ, ನಮ್ಮ ಮಕ್ಕಳಾದ್ಮೇಲೆ ನಮ್ಮ ಮೊಮ್ಮಕ್ಕಳುಗಳು ಮಾಡ್ತಾರೆ. ಹಿಂಗೆ ಅವ್ರಿಗೆ ಒಬ್ಬೊಬ್ಬರಂಗೆ ನೇಮಕ ಮಾಡ್ಕೊಂಡು ಪೂಜೆನ ವ್ಯವಸ್ಥೆ ಮಾಡಿಕೊಂಡು ಇದೇ ಥರ ನಮ್ಮ ಮಕ್ಕಳುಗಳಿಗೆ ಮಾದಪ್ಪನ ಈ ಥರ ಮಾಡಬೇಕು ಈ ಪೂಜೆನ, ಹಿಂಗೆಲ್ಲ ಮಾಡ್ಕೊಂಡು ಹೋದರೆ ನಮಗೆ ಮಾದೇಶ್ವರರು ಎಲ್ಲ ನಮಗೆ ಒಳ್ಳೆ ಥರದಲ್ಲಿ ಯಾವುದೋ ಒಂದು ಇದು ಮಾಡ್ತಾನೆ ಅಂತ ಅಂದ್ಬಿಟ್ಟು ನಾವು ಇದನ್ನು ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೋ ತನಕ ವಿಶೇಷವಾಗಿ ನಮಗೆ ಮಾದಪ್ಪನ ಬಗ್ಗೆ ಮಾಹಿತಿ ಕೊಟ್ಟು ಮಾದಪ್ಪನ ಪೂಜೆ ಪ್ರತಿಯೊಂದನ್ನು ಕೂಡ ಹೇಳ್ಕೊಟ್ಟು ತಮಗೆ ಧನ್ಯವಾದಗಳು.